ಗ್ರಾಮಸ್ಥರಿಗೆ ದೊಡ್ಡ ತಲೆನೋವಾದ ಸೀಮೆ ಜಾಲಿ. ಅಪಘಾತದ ತಾಣವಾಗುತ್ತಿದೆ ಮರಾಠಿ ಪಾಳ್ಯದ ರಸ್ತೆ. ಅದ್ಯಾಕೋ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಗ್ರಾಮಗಳು ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ. ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷವೂ ಕೂಡ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆಯಾಗುತ್ತದೆ. ಆದರೆ ಕೆಲವೊಂದು ಕಾಮಗಾರಿಗಳು ಸುಸೂತ್ರವಾಗಿ ನಡೆಯುತ್ತವೆ, ಮತ್ತೆ ಕೆಲವು ಅರ್ಧಕ್ಕೆ ನಿಂತು ಆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಗ್ರಾಮ ಅಂದ್ರೆ ರಸ್ತೆಗಳು ಕಿರಿದಾಗಿರುತ್ತವೆ. ಇದರ ಜೊತೆಯಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು ಬೆಳೆದು ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತದೆ. ಜೊತೆಗೆ ಅಪಘಾತಗಳು ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸೋಲ್ಲ. ಇಂಥದ್ದೇ ಒಂದು ಸಮಸ್ಯೆ ಈಗ ಹುಳಿಯಾರಿನ ಗ್ರಾಮವೊಂದರಲ್ಲಿ ತಲೆದೂರಿದ್ದು ಗ್ರಾಮಸ್ಥರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೌದು, ಹುಳಿಯಾರು ಹೋಬಳಿಯ ದಸೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಾಠಿ ಪಾಳ್ಯದಿಂದ ದಪ್ಪಕುಂಟೆ ಮಾರ್ಗದವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಸೀಮೆಜಾಲಿ ಗಿಡಗಳು ವಿಪರೀತವಾಗಿ ಬೆಳೆದಿದ್ದು, ಇದರ ಪರಿಣಾಮವಾಗಿ ವಾಹನ ಚಾಲಕರಿಗೆ ಹಾಗೂ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಒಂದು ಕಡೆಯಿಂದ ಗಾಡಿಗಳು ಒಮ್ಮೆಲೆ ಹೋದ್ರೆ ಮತ್ತೊಂದು ಕಡೆಯಿಂದ ಬರುವಂತಹ ವಾಹನಗಳಾಗಲಿ ಪಾದಚಾರಿಗಳಾಗಲಿ ಮುಂದೆ ಹೋಗುವುದು ಕಷ್ಟಕರವಾಗಿದೆ. ಪ್ರತಿನಿತ್ಯವೂ ಕೂಡ ಗ್ರಾಮಸ್ಥರು ಇಲ್ಲಿ ಸಂಚರಿಸಲು ಕಷ್ಟಪಡುತ್ತಿದ್ದಾರೆ. ಪಾಳ್ಯ ಮತ್ತು ಇದು ಅಂಬಾರ್ಪುರ ಎಲ್ಲ ತೋಟದ ಮನೆಗೆ ಹೋಗೋವಂಥ ದಾರಿ ಇದು ದಪ್ಪಕುಂಟೆಯಿಂದ ರಾಮನಗರವರೆಗೂ ಎಲ್ಲ ಸೀಮೆಜಲ್ಲಿ ರೋಡ್ ಸೈಡ್ ಆಗಿದೆ. ನಾವು ಕೆಲವು ಅಧಿಕಾರಿಗಳಿಗೂ ಸಂಬಂಧಪಟ್ಟಾಗೆಲ್ಲ ವಿಷಯ ತಿಳಿಸಿದ್ರೂ ಇದು ಏನೋ ಸರಿಯಾಗಿ ಸೀಮೆಜಾಲಿ ತೆಗೆಯೋದು, ಸೈಡಾಗಿ ಗಿಡದ ಸೈಡ್ ರೋಡ್ ಸೈಡ್ ಗಿಡ ಎಲ್ಲ ತೆಗಿಬೇಕಾಯ್ತು, ತೆಗೆದಿಲ್ಲ. ಏನಾಗುತ್ತೆ ಅಂದರೆ ಒಂದು ಟ್ಯಾಕ್ಟ್ರಿ ಬಂದರೆ ಬೈಕ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಲಾರಿಗಳು, ಟಿಪ್ಪರ್ಗಳು ಓಡಾಡ್ತಿರ್ತವೆ, ಶಾಲಾ ಮಕ್ಕಳು ಬರ್ತಿರ್ತಾರೆ, ಆಟೋಗಳು, ಹುಡುಗರು ಆಟೋದಾಗೆಲ್ಲ ಹೋಗ್ತಿರ್ತಾರೆ, ಸ್ಕೂಲ್ ಹುಡುಗರು. ಅವರು ಎಲ್ಲಿ ಹೋಗಬೇಕು, ಒಂದು ಏನೋ ಎದುರುಗಂಡು ಬಂದರೆ ಸೀಮೆಜಾಲಿ ಮೇಲೆ ಹೋಗ್ಬೇಕು, ಇಲ್ಲಿ ಪಂಚರ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಮೊನ್ನೆ ಒಂದು ಟ್ಯಾಕ್ಟ್ರಿ, ಒಂದು ಕಾರೂ ಇಲ್ಲಿ ಡ್ಯಾಶ್ ಹೊಡ್ಕೊಂಡ್ಬಿಟ್ಟು ಡೋರೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಯಾರಿಗೂ ಏನು ಅನಿವಾರ್ಯ ಇದು ಅಪಘಾತ ಆಗಿರಲಿಲ್ಲ. ಇದು ಟ್ಯಾಕ್ಟ್ರಿ ಸಮಸ್ಯೆ ಆಗಿಬಿಟ್ಟಿತ್ತು. ಈಗ ಹಾಗಾಗಿ ನಾವು ಒಂದು ಏನಂದರೆ ಮನವಿ ಮಾಡ್ತೀವಿ, ಇದನ್ನು ದಯವಿಟ್ಟು ಇದೊಂದು ಗಿಡ ವ್ಯವಸ್ಥೆ ರೋಡ್ ಸೈಡಿಂದ ಕಿತ್ತಾಕಿರೆ, ಸೀಮೆಜಾಲಿಯಿಂದ ಕಿತ್ತಾಕಿರೆ ಕುರಿ ಮೇಕೆ ಎಲ್ಲ ಓಡಾಡ್ತವೆ. ಒಂದು ಬೈಕ್ ಬರ್ತಾಯಿದ್ರೆ ಸಡನ್ನಾಗಿ ಬಂದುಬಿಡ್ತಾವೆ ಕುರಿಗಳು ರೋಡ್ಗೆ, ಗೊತ್ತೇ ಆಗಲ್ಲ, ಬೇಲಿ ಮರೆಯಲ್ಲಿ ನಮಗೆ ಗೊತ್ತೇ ಆಗಲ್ಲ. ನಾವು ಹೋಗ್ಬಿಟ್ಟು ನಮಗೂ ತೊಂದರೆನೇ, ಕುರಿಗೂ ತೊಂದರೆನೇ, ಕುರಿಗಾಯಿಗಳಿಗೆ ಅವ್ರಿಗೂ ತೊಂದರೆನೇ. ಇಲ್ಲಿ ದನ ಕರ, ಎಮ್ಮೆ, ಕುರಿಗಳು, ಶಾಲಾ ಮಕ್ಕಳುಗಳು, ರೈತಾಪಿ ವರ್ಗ ಓಡಾಡೋಂಥ ಜಾಗ ಇದು. ಹಾಗಾಗಿ ಇದನ್ನು ಸ್ವಲ್ಪ ಸಂಬಂಧಪಟ್ಟವ್ರು ಅನುಕೂಲ ಮಾಡಿಕೊಟ್ರೆ, ಇದೆಲ್ಲ ಸೈಡು ಗಿಡ ಎಲ್ಲ ಕಿತ್ತಾಕ್ಬಿಟ್ರೆ ಭಾರಿ ಒಳ್ಳೆಯದು. ನಲ್ಲಿ ಎಲ್ಲ ಗಿಡಗಳೆಲ್ಲ ಬೆಳೆದು ಮಕ್ಕಳು ಮರಿ ಎಲ್ಲ ಹೋಗೋಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಬಸ್ಸುಗಳಿಲ್ಲ, ಕಾರುಗಳು, ಬೈಕು, ಮಕ್ಕಳು ಸ್ಕೂಲು, ರಾಮನಗರದಲ್ಲಿ ಸ್ಕೂಲಿಲ್ಲ, ದಪ್ಪಕುಂಟಿಗೆ ಬರಬೇಕು. ಮಕ್ಕಳು ಬರಬೇಕಾದಾಗ ಗಾಡಿಗಳು ಅಡ್ಡ ಬಂದು ಅವು ಬೇರೆಕ್ಕೆ ಹೋದರೆ ಮಕ್ಕಳಿಗೆ ಮುಳ್ಳು ಅವೆಲ್ಲ ಒಕ್ಕಣ್ತವೆ. ಮೇಲಾಗಿ ಅವ್ರಿಗೂ ತೊಂದರೆ, ಮಕ್ಳಿಗೂ ತೊಂದರೆ, ಎಲ್ಲದೂ ತೊಂದರೆ ಆಗಿ ಇಲ್ಲದ ಶ್ರಮೆ ಪಡ್ತಾ ಇದ್ದಾರೆ ಸರ್. ಇಲ್ಲಿ ದಯವಿಟ್ಟು ಇದನ್ನು ನೀವೆಲ್ಲ ಗಮನಕ್ಕೆ ಹಾಕಿ ನಮ್ಮ ಈ ರೋಡಿನ ಜಂಗಲು, ಅವು ಸೀಮೆಜಾಲಿ ಗಿಡಗಳು ಎಲ್ಲ ತೆಗೆದ್ರೆ ಎಲ್ಲ ಅನುಕೂಲ ಆಗ್ತೈತೆ. ದಯವಿಟ್ಟು ಇದನ್ನು ಮಾಡಲೇಬೇಕು ಸ್ವಾಮಿ ನಾವು. ಇನ್ನು ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಪ್ರಯಾಣಿಕರು, ಶಾಲಾ ಮಕ್ಕಳು ಸಂಚರಿಸುತ್ತಾರೆ. ರಸ್ತೆಯ ಪಕ್ಕದಲ್ಲಿ ಜಾಲಿ ಗಿಡಗಳು ಬೆಳೆದಿದ್ದು ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಯಾವಾಗ ಬೇಕಾದರೂ ಪ್ರಾಣಾಪಾಯ ಸಂಭವಿಸಬಹುದು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಮಸ್ಯೆ ಸಂಬಂಧ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಇಂದಿನವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುತ್ತಾರೆ. ಅಂತ ನಮ್ಮದು ಮರೆನಾಡು, ಇವ್ರಿಗೇನೋ ಕೆಲಸ ಇತ್ತು ಬಂದಿದ್ದೆ. ಹೋಗ್ತಾ ಬರ್ತಾ ಮಕ್ಕೆಲ್ಲ ತಗೊಳ್ತೇವೆ ಸರ್, ಬೇಲಿ ಇದು ತೆಗಿಬೇಕು. ಯಾರು ರಾಜಕಾರಣಿಗಳಾಗಲಿ ಮತ್ತು ಲೋಕಲ್ ಲೀಡರ್ಗಳಾಗಲಿ ಯಾರೂ ಕಿವಕ್ಕೆ ಹಾಕ್ಯಂತಿಲ್ಲ. ದಯವಿಟ್ಟು ಸ್ವಲ್ಪ ಸ್ಪಂದಿಸಿ. ರಾತ್ರಿ ಹೊತ್ತಂತೂ ಆಗೋದೇ ಇಲ್ಲ ಸರ್. ಯಾವ ಸೊಂದೆಗೆ ಹಂದಿ ನುಗ್ತಾ ಗೊತ್ತಿಲ್ಲ. ಮೊನ್ನೆ ಒಂದು ಹಂದಿ ನುಗ್ಗಿ ಬಿದ್ದು ಆಕ್ಸಿಡೆಂಟ್ ಆಗಿತ್ತು ಮರೆನಾಡು ರಂಗಣ್ಣವ್ರಿಗೆ. ಆಗ ಕಾಲು ತುಂಬ ಗಾಯ ಆಗಿದೆ ಸರ್. ತುಂಬ ಅನಾನುಕೂಲ ಇದೆ. ನೋಡಿ ಪ್ರಯತ್ನಪಟ್ಟು ನಿಮ್ಮ ಕೈಲಾದಷ್ಟು ಸ್ವಲ್ಪ ಸ್ಪಂದಿಸೋ ವ್ಯವಸ್ಥೆ ಮಾಡಿ ಸರ್. ಈ ಆಟೋ ತಗೊಂಡಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಒಂದೇ ಒಂದು ಬಸ್ ವೆಹಿಕಲ್ ಏನು ಬರ್ತಾ ಇಲ್ಲ. ನಾನು ಆಟೋ ತಗೊಂಡಿದ್ದಾರೆ. ಇಲ್ಲಿ ಸೀಮೆಜಲ್ಲಿ ಚಿಕ್ಕಾಬಟ್ಟೆ ಬೆಳೆದ್ಬಿಟ್ಟು ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಗಾಡಿ ಬಂದರೆ ಹೆಂಗಪ್ಪ ನಾನು ಪಾಸ್ ಮಾಡೋದು ಅನ್ನಂಗಾಗತ್ತೆ. ಚಿಕ್ಕ ಮಕ್ಕಳು ಎಲ್ಲ ನಮ್ಮನ್ನು ಕಳಿಸಿದ್ದಾರೆ. ಈ ಕಡೆಯಿಂದನೂ ಗಾಡಿ ಬರ್ತವೆ, ಆ ಕಡೆಯಿಂದನೂ ಗಾಡಿ ಬರ್ತವೆ. ಆ ಉದ್ದೇಶಕ್ಕೋಸ್ಕರ ಸೀಮೆಜಲ್ಲಿ ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರು ಒಂದು ಸ್ವಲ್ಪ ಸೀಮೆಜಲ್ಲಿ ಒಂದು ಕ್ಲೀನ್ ಮಾಡಿಕೊಟ್ರೆ ನಮ್ಗೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ.
ಮತ್ತು ಮಕ್ಕಳಿಗೆ ಓದೋಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಾವು ಎಷ್ಟು ನಿಧಾನ ಸ್ಲೋ ಆಗಿ ನಾವು ಬರ್ರಂತ ಬಂದ್ಬಿಡ್ತಾರೆ. ಚಿಕ್ಕ ಮಕ್ಕಳಿದ್ದಾವೆ, ಮಿಸ್ಸಾಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಇರಲ್ಲ, ನಮ್ಮ ಮಕ್ಕಳು ಇರಲ್ಲ. ಭಾರಿ ಕಷ್ಟ ಆಗ್ತಾಯಿತ್ತು. ಇಲ್ಲಿ ಓಡ್ಸೋಕ್ಕೆ ಆಗ್ತಲ್ಲ. ಮರಾಠಿ ಪಾಳ್ಯದಿಂದ ದಪ್ಪಕುಂಟೆವರೆಗೂ ಮತ್ತು ರಾಮನಗರದಿಂದ ದಪ್ಪಕುಂಟೆವರೆಗೂ ಒಂಚೂರು ಸೀಮೆಜಲ್ಲಿ ಒಂದು ಕ್ಲೀನ್ ಮಾಡಿಬಿಟ್ರೆ ನಮ್ಮ ಮಕ್ಳಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಬೇರೆ ಚಿಕ್ಕಪುಟ್ಟ ಆಕ್ಸಿಡೆಂಟ್ ಆಯ್ತವೆ. ಟ್ಯಾಕ್ಟ್ರಿಗೆ ಆಗೈತೆ, ಬೈಕ್ ಆಗಿದ್ದಾವೆ, ಕಾರ್ ಆಗಿದ್ದಾವೆ. ಯಾರಿಗೆ ಏನಾದರೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾವ ಅಧಿಕಾರಿಗಳಿಗೂ ಇಲ್ಲಿ ಬಂದು ನೋಡಿಲ್ಲ. ಅದಕ್ಕೋಸ್ಕರ ತುಂಬ ನಾವು ಇದೊಂದು ಮಾಡಿಕೊಟ್ರೆ ಅವ್ರಿಗೆ ಒಳ್ಳೇದಾಗಲಿ, ನಮಗೊಂದು ಒಳ್ಳೇದಾಗುತ್ತೆ. ಅದು ಅಷ್ಟೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಫಸ್ಟು ಸೀಮೆಜಲ ಅಂತ ಕೊಡಲಿ. ಸೀಮೆಜಲ ಈ ಗ್ರಾಮದಲ್ಲಿ ಒಂದು ಕಡೆ ರಸ್ತೆ ಕಿರಿದಾಗಿದ್ರೆ ಮತ್ತೊಂದು ಕಡೆ ಜಾಲಿ ಗಿಡಗಳು ಬೆಳೆದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಬೇಕಿದೆ. ಜೊತೆಯಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದಿರುವ ಜಾಲಿ ಗಿಡಗಳನ್ನ ಕತ್ತರಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.